ಕೇಳ್ತಾ ಹೋದಂತೆ ನಮ್ಮ ಚಾರಣಕ್ಕೆ ಖುಷಿ ನೀಡುತ್ತೆ. ಮಾತ್ರವಲ್ಲ, ಸುಂದರಮಯ ವಾತಾವರಣ, ಹಕ್ಕಿಗಳ ಚಿಲಿಪಿಲಿ ಕೂಗು ಇವೆಲ್ಲ ಮನಸ್ಸನ್ನ ಮುದಗೊಳಿಸುತ್ತೆ. ದೇವಸ್ಥಾನದಿಂದ ಸರಿಯಾಗಿ ನಾವು 1 ಕಿಲೋಮೀಟರ್ ಟ್ರೆಕ್ಕನ್ನು ಮಾಡಿದ್ವಿ. ಇರ್ಪು ಫಾಲ್ಸ್ ಹರ್ಕೊ ಬರ್ತಿದ್ದಂಥ ನೀರನ್ನು ನಾವು ನೋಡ್ತಾ ಬಂದ್ವಿ. ಈಗ ನಾವು ಸಮೀಪಕ್ಕೆ ಬಂದಿದ್ವಿ. ಇದು ಕೊಡಗಿನ ಅತ್ಯಂತ ಎತ್ತರವಾದ ಫಾಲ್ಸ್ ಏನಿದೆ, ಇದು ಇರ್ಪು ಫಾಲ್ಸ್. ಇದಕ್ಕೆ ಲಕ್ಷ್ಮಣ ತೀರ್ಥ ಫಾಲ್ಸ್ ಅಂತ ಕೂಡ ಕರೀತಾರೆ. ತುಂಬ ಚೆನ್ನಾಗಿದೆ. ಮಳೆಗಾಲದಲ್ಲಿ ಬಂದಿರೋದು ತುಂಬ ಚೆನ್ನಾಗಿದೆ. ತುಂಬ ನೀರಿದೆ. ನಾನು ನೋಡಿರೋದ್ರಲ್ಲಿ ತುಂಬ ಒಳ್ಳೆ ಫಾಲ್ಸು, ಒಳ್ಳೆ ಕಮರ್ಷಿಯಲ್ ಏರಿಯಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಜನಕ್ಕೆ ಗೊತ್ತಿದೆಯಾ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ನಾವು ಮದುವೆಗಂತ ಬಂದಿದ್ದೀರಿ, ಯಾರೋ ಸಜೆಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್. ನೇಚರ್ ಬ್ಯೂಟಿ ಎಂಜಾಯ್ ಮಾಡಬೇಕಂದ್ರೆ ಇಲ್ಲಿ ಬರಬೇಕು. ಚೆನ್ನಾಗಿದೆ ಈ ಫಾಲ್ಸು, ತುಂಬ ನೀರಿದೆ. ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಎ ಲಾಟ್ ಇಯರ್. ತುಂಬ ಒಂದು ವೀಕಿಂದ ಡಾಕ್ಟರ್ ನಾವು ತುಂಬ ಕೆಲಸ ಮಾಡಿದ್ವಿ. ಸೊ ಸ್ಟ್ರೆಸ್ ರಿಲೀವ್ ಮಾಡೋಕ್ಕೆ ಆರಾಮಾಗಿ ಬಂದ್ವಿ. ಸೊ ವೀಕೆಂಡ್ಸಲ್ಲಿ ಒಂದು ಕಾಲ ಕಳೆಯೋಕ್ಕೆ ಒಳ್ಳೆ ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ, ಫಾರೆಸ್ಟ್ ಇದೆ, ಮತ್ತು ನೀರು ತುಂಬ ಫೋರ್ಸಾಗಿ ಬರ್ತಿದೆ. ಎಂಜಾಯ್ ಮಾಡ್ಬೋದು. ತುಂಬ ಫೋರ್ಸ್ ಇರೋದ್ರಿಂದ ನೀರಿಗೆ ಇಳಿಬಾರ್ದು, ದೂರದಲ್ಲೇ ನೋಡಿ ಎಂಜಾಯ್ ಮಾಡಿ. ಸುಮಾರು 60 ಮೀಟರ್ ಎತ್ತರದಿಂದ ಧುಮ್ಮಿಕ್ಕುವ ಈ ಜಲಪಾತದಿಂದ ಹರಿಯೋ ನೀರು ಬ್ರಹ್ಮಗಿರಿ ಅರಣ್ಯದಿಂದ ಹರಿದು ಬರುತ್ತೆ. ನೀರು ಕಡಿಮೆ ಇದ್ದಾಗ ಬ್ರಹ್ಮಗಿರಿ ಬೆಟ್ಟಕ್ಕೆ ಚಾರಣ ಹೋಗೋದು ಇಲ್ಲಿನ ಬೇಸಿಗೆಯ ಅಟ್ರಾಕ್ಷನ್. ಇಲ್ಲಿ ನೀವು ಮುನಿಕಲ್ ಗುಹೆ, ನಾರಿಮಲೆ ಬೆಟ್ಟಗಳನ್ನು ಕೂಡ ನೋಡಬಹುದು. ಈ ಜಲಪಾತದ ನೀರಿಗೆ ಇಳಿಯೋದು ಅಪಾಯ. ದೂರದಿಂದಲೇ ನೀರಿನ ಸೌಂದರ್ಯವನ್ನ ಸವಿದರೆ ಅದೇ ಸೂಕ್ತ. ಅಂದಹಾಗೆ ಇರ್ಪು ಜಲಪಾತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿ ಪಡೆದಿದೆ. ಪ್ರಕೃತಿಯ ಸುಂದರ ನೋಟವನ್ನು ಪ್ರದರ್ಶಿಸಿ